ಬಂಧುಗಳೇ, ನಾನು ನಿಮಗೆ ಪರಿಚಯ ಮಾಡಿಸ್ಬೇಕಂತ ಅಂದೇಳಿ ಹೊರಟಿರುವಂತಹದ್ದು ಬಸವರಾಜ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು. ಪ್ರಾಯಶಃ ಆತ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ. ಹನುಮಾಪುರ ಅಂತ ಒಂದು ಸಣ್ಣ ಹಳ್ಳಿ ಒಳಗೆ ಹುಟ್ಟುತ್ತಾನೆ, ಬೆಳಿತಾನೆ. ಮನೆತನದ ಕಷ್ಟಗಳನ್ನು ನೋಡಿ ಸಹಿಸಕ್ಕಾಗಲಾರ್ದಂತಾನೆ ಏನು ಮಾಡಬೇಕು ಅಂತ ತಿಳಿಯಲಾರ್ದಲೆ 24 ವರ್ಷ ಆತನಿಗೆ ಆದಂಥ ಸಂದರ್ಭದಲ್ಲಿ, ಅಂದರೆ 2022ನೇ ಇಸ್ವಿಗೆ ಆತಗೆ 24 ವರ್ಷ ಆಗ್ತದೆ. ಆತ ಅವಾಗ ಒಂದು ಆಲೋಚನೆ ಮಾಡ್ತಾನೆ, ಎಲ್ಲರ ಹತ್ರ ಬಯಸ್ಕೊಂಡು ನಾನು ಜೀವನ ಮಾಡ್ಕೊಂತ ಹಿಂಗೆ ಹೋಗೋದ್ಕಿಂತ ಏನಾದರೂ ಒಂದು ದಾರಿ ಹುಡುಕ್ಲೇಬೇಕು ಅಂತಕ್ಕಂಥ ಒಂದು ಚಿಂತನೆ ಮಾಡ್ಕೊಂಡು ಇಲ್ಲಿ ಊರಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಾನು ಕಷ್ಟದಲ್ಲಿ ದುಡಿದಂಥ ಹಣದಲ್ಲೇ 182 ರೂಪಾಯಿ ಇಟ್ಕೊಂಡು ಆತ ಒಂದು ಕ್ಷೇತ್ರಕ್ಕೆ ದಯಮಾಡಿಸ್ತಾನೆ. ಆ ಕ್ಷೇತ್ರ ಯಾವುದು ಅಂತಂದರೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಆತ ಹೋಗ್ತಾನೆ. ಅಲ್ಲಿಗೆ ಹೋಗಿ ಆತ ಆ ದೇವಸ್ಥಾನದ ಕಸ ಹೊಡೆಯೋ ಕೆಲಸ ಕೊಡ್ರಿ, ನಾನು ದೇವಸ್ಥಾನದಲ್ಲೇ ಸೇವೆ ಮಾಡ್ಕೊಂಡಿರ್ತೀನಿ ಅಂತಕ್ಕಂಥದ್ದಕ್ಕೆ ಆತನ ಒಂದು ಉದ್ದೇಶ ಆಗ್ತದೆ. ಯಾಕಂದ್ರೆ ಊರಲ್ಲಿ ಕಸದಂತೆ ಕಂಡ ಜನರಿಗೆ ಉತ್ತರ ಕೊಡಬೇಕಾದ್ರೆ ಆ ಕಸ ಒಯ್ಯೋ ಬದುಕನ್ನೇ ಕಟ್ಟಿಕೊಂಡು ನಾನು ಎಲ್ಲರಿಗೂ ಉತ್ತರ ಕೊಡಬೇಕು ಅನ್ನುವಂಥ ರೀತಿ ಒಳಗೆ ಆತ ಒಂದು ಛಲವನ್ನು ತೊಡ್ತಾನೆ. ಬದುಕು ಅಂದರೆ ಅದು ಕಣ್ಣೀರಲ್ಲ, ನಂತರ ಹೋರಾಟದಿಂದ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹದ್ದು. ಜೊತೆಗೆ ಹೆಣವನ್ನು ಮಾತ್ರ ಬೇರೆಯವ್ರು ಓದ್ತಾರೆ, ಆದರೆ ಕಷ್ಟ ಸುಖಗಳನ್ನು ನಾವೇ ಹೊರಬೇಕು ಅನ್ನುವಂಥ ಅರಿವನ್ನು ಜಾಗೃತಿ ಮಾಡ್ಕೊಂಡಂಥ ಈ ಮನುಷ್ಯ ಅಲ್ಲಿಗೆ ಹೋಗಿ ದೇವಸ್ಥಾನದ ಸೇವಕನಾಗಿ ಸೇರ್ಕೊಂತಾನೆ. ಸೇರ್ಕೊಂಡು ಆ ಸ್ವಾಮಿ ಸೇವಾ ಮಾಡ್ತಾ ಹೋಗ್ತಾನೆ. ಪ್ರಾಯಶಃ ಸೇವೆಯ ಫಲವಾಗಿಯೇ ಇವತ್ತು ಆತನ ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂದರೆ 2002ರಿಂದ 2012ರವರೆಗೂ ಇಂಥದೇ ಸೇವಾ ಮಾಡ್ಕೊಂತ ಅಲ್ಲಿ ಒಬ್ಬ ಪುಣ್ಯಾತ್ಮ ಶ್ರೀವತ್ಸ ಅಂತಕ್ಕಂಥವರು ಒಂದು ಪರಿಚಯ ಆಗ್ತದೆ. ಅವರೊಂದು ಗ್ರಂಥಿಗೆ ಅಂಗಡಿಯನ್ನು ನಡೆಸ್ತಿರ್ತಾರೆ. ಆ ಅಂಗಡಿಯನ್ನು ಈತನಿಗೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಅಲ್ಲಿಂದ ಮುಂದೆ ಒಂದು ಆಶೀರ್ವಾದ ರೂಪದಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಈತನಿಗೆ ಜವಾಬ್ದಾರಿ ಕೊಡ್ತಾರೆ. ಮುಂದೆ ಈತ ಕುಕ್ಕೆ ಶ್ರೀ ಡ್ರೈ ಫ್ರೂಟ್ ಸೆಂಟರ್ ಅಂತಂದೇಳಿ ಆದಿ ಸುಬ್ರಹ್ಮಣ್ಯದಲ್ಲಿ ಒಂದು ಅಂಗಡಿ ಮಾಡ್ಕೊಂಡು ಇದು ಮಾಡ್ಕೊತಾನೆ. ಆತನ ಒಂದು ವಿಶೇಷತೆ ಏನಂದರೆ ಶುದ್ಧ ಮತ್ತು ಸಾವಯವ ಡ್ರೈ ಫ್ರೂಟ್ಸು ಮತ್ತು ಮಸಾಲೆ ಸಾಮಾನುಗಳು, ಅಂದರೆ ಈ ಎಣ್ಣೆ ತೆಗಿಲಾರ್ದಂಥ ಮಸಾಲೆ ಸಾಮಾನುಗಳನ್ನು ಆತ ಮಾರಾಟ ಮಾಡ್ತಾನೆ. ನಾವು ಆಕಸ್ಮಿಕವಾಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿಂದ ತಂದು ಪದಾರ್ಥಗಳನ್ನು ಬಳಸಿದ ಮೇಲೆ ನಮಗನಿಸ್ತು ಕೇವಲ ಇದು ಪ್ಯೂರ್ ಆಗಿ ಸಿಗುವಂತಹದ್ದು ಒಂದಾದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆಯುವಂಥ ಎಲ್ಲ ವ್ಯವಸ್ಥೆಗಳ ಬಗ್ಗೆನೂ, ಅಂದರೆ ಪೂಜೆ, ಅಲ್ಲಿ ಆಚಾರ, ಅಲ್ಲ ನೇಮಗಳ ಬಗ್ಗೆ ಎಲ್ಲ ಒಂದು ಮಾರ್ಗದರ್ಶನ ಮಾಹಿತಿಯನ್ನು ಕೊಡ್ತಾನೆ. ಈ ದಂಪತಿಗಳು ಅಲ್ಲೇ ಹೋಗಿ ನೆಲೆಸಿ ಈಗ ತನ್ನ ಮಕ್ಕಳನ್ನು ಕರ್ಕೊಂಡು ಅಲ್ಲೇ ಹೋಗಿರುವಂಥ ಒಂದು ಬೆಳವಣಿಗೆಗೆ ಬಂದಿದ್ದಾನೆ. ಪ್ರಾಯಶಃ ಅಲ್ಲಿ ನಾನು ಕರಿಜೀರಿಗೆ ತಂದಿದ್ದೆ, ಅದು ಭಾಳ ಅದ್ಭುತವಾಗಿ ಕೆಲಸ ಮಾಡ್ತು. ಲವಂಗ, ಕಪ್ಪು ಲೋಬಾನ, ಅಂದರೆ ಈ ಗುಗ್ಗಳ ಅಂತೀವಲ್ಲ ಅಂಥದ್ದು. ಆಮೇಲೆ ನಂಜಿನ ಬೇರೆ ವಿಶೇಷವಾಗಿ ಸಿಗ್ತದೆ. ಈ ವಿಷಜಂತುಗಳು ಕಡ್ದಾಗ ಅದನ್ನು ಇದು ಮಾಡಲಿಕ್ಕೆ ಜಾಜಿಕಾಯಿ, ಚಕ್ರಮಗ್ಗು, ಈ ಮಸಾಲೆ ಸಾಮಾನುಗಳೇನಿದಾವಲ್ಲ ಅದು ಪ್ಯೂರ್ ಆಗಿರುವಂಥವು ಸಿಗ್ತವೆ. ಅಂದರೆ ಎಸೆನ್ಸ್ ತೆಗೆದಿರೋದಿಲ್ಲ, ಅದರಿಂದ ಎಣ್ಣೆ ತೆಗೆದಿರೋದಿಲ್ಲ, ಭಾಳ ಸ್ಟ್ರಾಂಗ್ ಆಗಿ ಕೆಲಸ ಮಾಡಿ. ಈ ಸಂಬಂಧವಾಗಿ ಬಸವರಾಜ್ ಅವ್ರನ್ನೇ ಒಂದು ಸ್ವಲ್ಪ ಮಾತಾಡ್ಸೋಣ. ಬಸವರಾಜ್ ಅವರೇ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ವಿ. ನಮಗೆ ಸುಬ್ರಹ್ಮಣ್ಯ ಪರಿಚಯ ಇಲ್ಲ, ಒಂಚೂರು ಕ್ಷೇತ್ರದ ಪರಿಚಯ ಮಾಡಿಕೊಡ್ಬೇಕಲ್ಲ. ಈ ಕ್ಷೇತ್ರ ಬಗ್ಗೆ ಪರಿಚಯ ಮಾಡಿಕೊಡೋದು ಏನಂದರೆ ಗುರುಗಳೇ, ಈ ಕ್ಷೇತ್ರಕ್ಕೆ ಬಂದವರು ಪ್ರತಿಯೊಬ್ಬರು ಹರಿಯತಕ್ಕಂಥ ಪವಿತ್ರ ನದಿ ಕುಮಾರದಲ್ಲಿ ಸ್ನಾನವನ್ನು ಮಾಡಿ, ಅದೇ ಥರ ಕಾಶಿ ಕಟ್ಟೆಯಲ್ಲಿರ್ತಕ್ಕಂಥ ಮಹಾಗಣಪತಿ ಸ್ವಾಮಿಯ ಆಶೀರ್ವಾದ ಪಡೆದು ತದನಂತರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ, ಬಲಭಾಗದಲ್ಲಿರ್ತಕ್ಕಂಥ ಕಾಳಭೈರವ ಸ್ವಾಮಿಯ ದರ್ಶನ ಪಡೆದುಕೊಂಡು, ಹಿಂಬದಿಯಲ್ಲಿರ್ತಕ್ಕಂಥ ಕುಕ್ಕೆಲಿಂಗ ದೇವರನ್ನು ದರ್ಶನ ಪಡೆದುಕೊಂಡು, ಬಲಭಾಗದಲ್ಲಿರ್ತಕ್ಕಂಥ ಉಮಾಮಹೇಶ್ವರ ದೇವರು ದರ್ಶನ ಪಡೆದುಕೊಂಡು, ತದನಂತರ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡೆದುಕೊಂಡು ಕಳಸಕ್ಕೆ ನಮಸ್ಕಾರ ಮಾಡಿ ಅಂಗ ಪ್ರದರ್ಶನ ಹಾಕುವುದು. ತದನಂತರ ಹೊರಗಡೆ ಬಂದರೆ ಹೊರಾಂಗಣದಲ್ಲಿ ಆ ಕ್ಷೇತ್ರ ಪಾಲನೆ ಅಂಥೇಳಿ ಹೊಸಲಿಗಮ್ಮ ದೇವಿ ಇದ್ದಾರೆ, ಅವರ ಒಂದು ದರ್ಶನ ತಗೊಳ್ಳೋದು. ಆ ತಾಯಿಗೆ ಒಂದು ಕುಂಕುಮಾರ್ಚನೆ ಮಾಡಿಸಿದರೆ ಅವೆಲ್ಲ ಕಷ್ಟಗಳನ್ನು ನಿರ್ವಹಿಸುವಂಥ ನಂಬಿಕೆ ಈಗೂ ಸಹ 800 ವರ್ಷದಿಂದ ಹೇಳ್ಕೊಂಡು ಬಂದಂಥ ಪುರಾತನವಾದಂಥ ಒಂದು ಶಕ್ತಿ ಆ ತಾಯಿಯಲ್ಲಿದೆ. ಅಲ್ಲಿ ಆ ಕ್ಷೇತ್ರದ ಪಾಲಿನೆ ಅಂತ ಕರೆಲಿಸಲ್ಪಟ್ಟಿದೆ. ಅದ ನಂತರ ಅಲ್ಲೆಲ್ಲ ದರ್ಶನ ತೆಗೆದುಕೊಂಡು ಬಂದು ಆದಿ ಸುಬ್ರಹ್ಮಣ್ಯಲ್ಲಿರ್ತಕ್ಕಂತಹ ಹುತ್ತ ದೇವರು, ಅಲ್ಲಿ ದೇವರು ನೆಲೆಸಿರುತ್ತಾರೆ. ಅಲ್ಲಿಂದ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಅಂತೇಳಿ ಒಂದು ಹೆಸರು ಪಟ್ಟಿದೆ. ಅಲ್ಲಿ ಆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಹ ಪ್ರದಕ್ಷಿಣೆ ಹಾಕಿ
ದೇವರ ಒಂದು ದರ್ಶನ ತಗೊಳ್ಳೋದ್ರಿಂದ ಅವರ ಪಾಪ ದೋಷಗಳು ಪರಿಹಾರ ಆಗುತ್ತೆ ಅಂತೇಳಿ ಒಂದು ಸಿದ್ಧಿ ಇದೆ ಈ ಕ್ಷೇತ್ರದ ಮೇಲೆ. ಆದಿ ಸುಬ್ರಹ್ಮಣ್ಯದಲ್ಲಿ ಯಾವ್ಯಾವ ಪೂಜೆಗಳು ನಡೀತವೆ? ಆದಿ ಸುಬ್ರಹ್ಮಣ್ಯದಲ್ಲಿ ಕಾರ್ತಿಕ ಪೂಜೆ, ರಂಗಪೂಜೆ, ಮಹಾಪೂಜೆ, ಮಂಗಳಾರತಿ ಇತ್ಯಾದಿ ಪೂಜೆಗಳು ಅಲ್ಲಿ ನಡೆಯುತ್ತೆ. ಮೂಲಮೃತ್ತಿಕ ಪ್ರಸಾದ ಸಹ ಸಿಗುತ್ತೆ. ಆ ಮೂಲಮೃತ್ತಿಕ ಪ್ರಸಾದವನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಗೆ, ನಿಮ್ಮ ಗದ್ದೆ ಇವೆಲ್ಲಕ್ಕೂ ಇಟ್ಕೊಂಡ್ರೆ ಭಾಳ ಒಂದು ದಿವ್ಯ ಶಕ್ತಿ ಅಂತ ಹೇಳ್ತಾರೆ. ಅಂದರೆ ಭೂಮಿಯಲ್ಲಿ ನಡೀತಾ ಇರ್ತಕ್ಕಂತಹ ನಾಗದೇವತೆ ಒಂದು ಒಳ್ಳೆಯ ಆಶೀರ್ವಾದ ಮಾಡ್ತಾರಂತ ಒಂದು ನಂಬಿಕೆ ಇದೆ. ಆ ನಂಬಿಕೆಗೋಸ್ಕರ ಎಲ್ಲರೂ ಆ ನೂತನವನ್ನು ತಗೊಂಡು ಅವರವರ ಮನೆಯಲ್ಲಿ, ಗದ್ದೆ, ತೋಟ, ಇನ್ನಿತರೆ ಜಾಗಗಳಿಗೆ ಅದನ್ನು ಸೇರ್ಪಡಿಸ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಏನು ನಡೀತದೆ? ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಿತ್ಯ ಆಸಲಿ ಶಬರಿ ಪೂಜೆ, ಮಹಾಪೂಜೆ, ಹವಾಮಾನ ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕ, ಅನ್ನದಾನ ಸೇವೆ, ನಾಗಪರಿಷ್ಠ ಪೂಜೆ, ಸರ್ಪ ಸಂಸ್ಕಾರ ಪೂಜೆ, ಮಹಾಪೂಜೆ, ಬಂಡಿ ಉತ್ಸವ, ಕಾರ್ತಿಕೋತ್ಸವ, ಪಲ್ಲಕ್ಕಿ ಉತ್ಸವ, ಇನ್ನೇ ನಾನಾ ತರಹ ಭಗವಂತನಿಗೆ ಸೇವೆಗಳು ನಿತ್ಯ ನಡೆಯುತ್ತಿರುತ್ತದೆ. ತಿಂಗಳಲ್ಲಿ ದಶಮಿ ಮತ್ತು ಏಕಾದಶಿಯಲ್ಲಿ 15 ದಿನಕ್ಕೆ ಮತ್ತೆ ದಶಮಿ ಮತ್ತು ಏಕಾದಶಿ ಬರುತ್ತೆ. ಆ ದಿನದಲ್ಲಿ ಯಾವುದು ಪೂಜೆಗಳು ನಡೀತಿರುವುದಿಲ್ಲ. ಅವತ್ತಿನ ದಿವಸ ಬಂದರೆ ಅವರಿಗೆ ಬೆಳಿಗ್ಗೆ ಉಪಹಾರ ಇರುತ್ತೆ, ಮತ್ತು ಮಧ್ಯಾಹ್ನ ಉಪಹಾರ ಇರುತ್ತೆ, ರಾತ್ರಿ ಊಟ ಇರುವುದಿಲ್ಲ. ಇನ್ನು ಇತರೆ ದಿನದಲ್ಲಿ ಬಂದರೆ ಬೆಳಿಗ್ಗೆ ಟಿಫನ್ ವ್ಯವಸ್ಥೆ ಇರುತ್ತೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲ ದೇವಸ್ಥಾನದ ವತಿಯಿಂದ ನಡೀತದೆ. ಎಲ್ಲ ಪ್ರತಿಯೊಂದು ದೇವಸ್ಥಾನ ವತಿಯಿಂದನೇ ಇರುತ್ತೆ. ಈಗ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದರೆ ಅವರಿಗೆಲ್ಲ ನೀವು ಮಾರ್ಗದರ್ಶನ ಕೊಡ್ತೀರಿ. ನಿಮ್ಮ ಅಂಗಡಿ ಹೆಸರೇನು? ಕುಕ್ಕೇಶ್ರೀ ಡ್ರೈ ಫ್ರೂಟ್ ಸೆಂಟರ್. ಬಸವರಾಜ್ ಆದಿ ಸುಬ್ರಹ್ಮಣ್ಯ ಅಂದರೆ ಯಾರಾದರೂ ಹೇಳ್ತಾರೆ, ಪ್ರತಿಯೊಬ್ಬರಾದರೂ ಹೇಳ್ತಾರೆ. ನಿಮ್ಮ ಫೋನ್ ನಂಬರ್ ಏನು? 9483880917. ಓಕೆ. ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರ ಆಗುತ್ತೋ ಅಥವಾ ಆದಿ ಸುಬ್ರಹ್ಮಣ್ಯಗೆ ಹತ್ತಿರ ಆಗುತ್ತೋ ಅದು ನಿಮ್ಮ ಅಂಗಡಿ? ನಮ್ಮ ಅಂಗಡಿ ಕುಕ್ಕೆ ಸುಬ್ರಹ್ಮಣ್ಯ ಆದಿ ಸುಬ್ರಹ್ಮಣ್ಯ ಮಧ್ಯೆ ಎಂಟ್ರೆನ್ಸಲ್ಲಿ ನಾವು ಎಂಟ್ರೆನ್ಸಲ್ಲಿದ್ದೀರಿ. ಎಂಟ್ರೆನ್ಸಲ್ಲಿದ್ದೀವಿ. ಸರಿ. ಅಂದರೆ ಅಲ್ಲಿ ಬರುವಂಥವ್ರಿಗೆ ನಾವು ಕಳಿಸ್ಬೋದಲ್ಲ, ನಾಡಿನ ಉದ್ದಗಲದಲ್ಲೂ ಬರುವಂಥವ್ರಿಗೆ ಅವಶ್ಯವಾಗಿ ಕಳಿಸ್ಬೋದು. ಅಂತಹ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರುವಂಥ ಭಕ್ತರ ಸೇವೆ ಮಾಡಲಿಕ್ಕೆ ನಾನು ಇದ್ದೇನೆ. ಅವಶ್ಯ ನನ್ನ ಕಡೆಯಿಂದ ಆಗುವಂಥ ಸೇವೆಗಳನ್ನು ನಾನು ಅವಶ್ಯ ಮಾಡಿಸಿಕೊಡ್ತೇನೆ. ಈಗ ನಾವು ನೋಡ್ತಾ ಇರುವಂತಹದ್ದು ಈ ಕುಕ್ಕೇಶ್ರೀ ಡ್ರೈ ಫ್ರೂಟ್ ಸೆಂಟರ್ನೊಳಗೆ ಆತನ ಅಂಗಡಿಯಲ್ಲಿ ಮೊನ್ನೆ ನಡೆದಂಥ ವಿಶೇಷ ಪೂಜೆ ಅದು. ಆ ಪೂಜೆಯ ಸಂದರ್ಭದಲ್ಲಿ ಆತ ಅತ್ಯಂತ ಅಲ್ಲಿನ ನಿಯಮಗಳೇನಿದಾವ ಆ ಪ್ರಕಾರವಾಗಿಯೇ ತನ್ನ ವ್ಯವಸ್ಥೆಗಳನ್ನು ನಡೆಸ್ಕೊಂಡು ಹೋಗ್ತಾನೆ. ಈಗ ಅಲ್ಲಿ ನೋಡಿ ಶಂಖ ಊದ್ತಾ ಕೂತ್ಕೊಂಡಿದ್ದ ನೋಡಿ, ಶಂಖ ಕೈಲಾಗಿ ಈಗ ಊದ್ತಾ ಇದ್ದಾರೆ ನೋಡಿ, ಅವರೇ ಬಸವರಾಜು ಸುಬ್ರಹ್ಮಣ್ಯ ಅಂತಂದೇಳಿ. ಬಸವರಾಜ್ ಆದಿ ಸುಬ್ರಹ್ಮಣ್ಯ ಅಂತಾನೆ ಆತ ಹೆಸರಾಗ್ಬಿಟ್ಟದನ ಅಲ್ಲಿ. ಸೊ ಅವರಿಂದ ನಾವು ಪ್ರಯೋಜನವನ್ನು ಪಡ್ಕೊಳ್ಬೋದು, ಜನರಿಗೆ ಅದರದ ಮಾಹಿತಿಯನ್ನು ನಾವು ಒದಗಿಸ್ಕೊಡ್ಬೋದು. ಭವಿಷ್ಯತ್ನಲ್ಲಿ ನಾವೆಲ್ಲರೂ ಈಗ ಅಮಾಯಕರಾಗಿ ಹೋಗೋದಕ್ಕಿಂತ ಒಬ್ಬ ಪರಿಚಿತ ವ್ಯಕ್ತಿ ಮೂಲಕ ಹೋಗಿ ನಾವು ನಮ್ಮ ಸೇವೆಗಳನ್ನು ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರಲಿಕ್ಕೆ ಈ ವ್ಯಕ್ತಿಯಿಂದ ಭಾಳಷ್ಟು ಸಹಾಯ ಮಾಡ್ತಾನೆ. ನಾವು ಹೋದಂಥ ಸಂದರ್ಭದಲ್ಲೂ ಆಕಸ್ಮಿಕವಾಗಿ ನಮ್ಮ ಭಾಷೆಯನ್ನು ನೋಡಿ ಆತ ಗುರ್ತಿರ್ತದೆ, ಸರ್ ನೀವೆಲ್ಲ ದಾವಣಗೆರೆ ಕಡೆಯವರು ಇದ್ದಂಗಿದ್ದೀರಿ ಅಂತಂದೇಳಿ. ಹೌದಪ್ಪ ಅಂದಾಗ, ಇಲ್ಲ ನಮ್ದು ಹಿಂಗೆ ನಾವು ಹಾವೇರಿ ಜಿಲ್ಲಾದವರು ಇಲ್ಲೇ ಅಂಗಡಿ ಮಾಡೀವಿ, ಬನ್ನಿ ಗುರುಗಳೇ ನಮ್ಮ ಅಂಗಡಿಯಲ್ಲಿ ಒಂದು ಪಾದ ಹಾಕಿ ಅಂತಂದೇಳಿ ಸುಮ್ಮನೆ ಸಹಜವಾಗಿ ಆತೊಂದು ಶ್ರದ್ಧಾ ಭಕ್ತಿಯಿಂದ ಕರ್ಕೊಂಡು ಹೋದ. ನಮ್ಮ ಹಣೆ ಮೇಲಿನ ಭಸ್ಮ ಗಂಧನೇ ಆತನಿಗೆ ಆಕರ್ಷಣೆ ಒಂದು ಸಂದರ್ಭ ಆಗಿತ್ತು. ಪ್ರಾಯಶಃ ಈಗ ನೀವು ಆ ಅಂಗಡಿ ಒಳಗೆ ಪೂಜೆ ನಡೆಯುವಂತಹದ್ದನ್ನು ನೋಡ್ತೀವಿ. ಆ ಭಾಗದಲ್ಲಿ ಕ್ರಮ ಹಿಡಿದು ಪೂಜೆ ಮಾಡುವಂತಹದ್ದು ಒಂದು ವಿಶೇಷತೆ ಇರ್ತದೆ. ಹಾಗಾಗಿ ಅಲ್ಲೇ ನಿಯಮಗಳಿಗೆ, ಅಲ್ಲೇ ಪರಿಸರಕ್ಕೆ ಆತ ಹೊಂದ್ಕೊಂಡು ಎಲ್ಲ ನಮ್ಮ ಜನಗಳಿಗೆ ಏನೇನು ಅವಕಾಶಗಳು ಬೇಕೋ ಅದಕ್ಕೆಲ್ಲ ಸಹಕಾರವನ್ನು ಕೊಡುವಂಥ ವ್ಯಕ್ತಿ ಆಗಿದ್ದಾನೆ.
ಬೆಂದಷ್ಟು ರೊಟ್ಟಿಗೆ ರುಚಿ ಅಂತ ಒಂದು ಮಾತು ಬರ್ತದೆ, ನೊಂದಷ್ಟು ಬದುಕಿಗೆ ಅರ್ಥ ಬರ್ತದೆ ಅಂತ ಮತ್ತೊಂದು ಮಾತು. ಪ್ರಾಯಶಃ ಇಂಥ ಮಾತುಗಳಿಗೆ ನಮಗೆ ಈ ಬಸವರಾಜ ಆದಿ ಸುಬ್ರಹ್ಮಣ್ಯಂ ಅನ್ನುವಂತಹ ವ್ಯಕ್ತಿನೇ ನಮಗೆ ಸಾಕ್ಷಿಯಾಗಿ ನಿಲ್ತಾನೇನೋ ಅಂತ ಅನಿಸ್ತು ನನಗೆ. ಅವನಲ್ಲಿರುವಂಥ ಕೋಪ ತಾಪ ಎಲ್ಲ ದೇವರಿಗೆ ಅರ್ಪಣೆ ಮಾಡಿಬಿಟ್ಟಿದ್ದೀನಿ. ದೇವರೇ ಗತಿ ಅಂತಂದೇಳಿ ನಾನು ಇಲ್ಲಿಗೆ ಬಂದು ನೆಲೆಸಿದಂಥ ವ್ಯಕ್ತಿ. ಪ್ರಾಯಶಃ ಅದೇ ನಂಬಿಕೆ ಅದೇ ಶ್ರದ್ಧೆಗಳಿಂದನೇ ಇವತ್ತಿಗೂ ಜನರಿಗೆ ಹೇಳೋದು ನಾನು ಇಷ್ಟೇ, ನಿಮ್ಮ ಶ್ರದ್ಧೆನೇ ನಿಮಗೊಂದು ಇಲ್ಲಿ ಪರಿಹಾರಕ್ಕೆ ದಾರಿ ಆಗ್ತದೆ. ಪರಿಪೂರ್ಣ ನಂಬಿಕೆಯಿಂದ ಈ ಕ್ಷೇತ್ರದಲ್ಲಿ ಯಾರು ನಡ್ಕೊಂತಾರೋ ತಾಳ್ಮೆ ಮತ್ತು ದೃಢ ನಿಶ್ಚಯದ ರೀತಿ ಒಳಗೆ ಇಲ್ಲಿ ಬಂದು ತಮ್ಮ ಸಂಕಲ್ಪಗಳನ್ನು ಮಾಡ್ಕೊಂಡು ಪೂಜೆ ನಡೆಸಿದ್ರಂದ್ರೆ ಕಷ್ಟದ ದಾರಿ ನಿಮಗೆ ಇಷ್ಟದ ದಾರಿ ಆಗುವಂತೆ ಪರಿವರ್ತನೆ ಕೊಡುವಷ್ಟು ಮಟ್ಟಿಗೆ ಈ ಕ್ಷೇತ್ರದಲ್ಲಿ ಒಂದು ಶಕ್ತಿ ಇದೆ ಅಂತಂದೇಳಿ ನಮಗೆ ಆತ ಪರಿಚಯ ಮಾಡಿಕೊಡ್ತಾನೆ. ಹೀಗೆ ಎಲ್ಲೋ ಒಂದು ಕಡೆ ಕೂಲಿ ನಾಲಿ ಮಾಡ್ಕೊಂಡು ಬದುಕನ ಈ ಜನರ ನಿಂದನೆ ಮಾತುಗಳು ಬೇಡ ಅಂತಂದೇಳಿ ಓದು ವ್ಯಕ್ತಿ ಇವತ್ತು ಸಾವಿರಾರು ಜನಗಳಿಗೆ ಆದರ್ಶದ ಒಂದು ಬದುಕನ್ನು ಮಾರ್ಗದರ್ಶನವನ್ನು ಕೊಡುವಂಥ ನಿಟ್ಟಿನೊಳಗೆ ಆ ದೈವದ ಹೆಸರಿನಿಂದ ಕೆಲಸ ಮಾಡ್ತಾ ಹೋಗುವಂಥದ್ದು ನಮ್ಮ ಬಸವರಾಜ ಆದಿ ಸುಬ್ರಹ್ಮಣ್ಯ ಅವರದ್ದು ವಿಶೇಷತೆ. ಆಸೆಗಳಿಗಾಗಿ ಬದುಕುವುದಲ್ಲ, ನಾವೊಂದು ಏನಾದರೂ ಒಂದು ಆದರ್ಶ ಇಟ್ಕೊಂಡು ಬದುಕಬೇಕು ಅನ್ನುವಂಥ ಸಂಕಲ್ಪ ಆತಂದಾಗಿದೆ. ಪ್ರಾಯಶಃ ಈ ದಂಪತಿಗಳಿಗೆ ನೋಡ್ತಾ ಇದ್ದೀರಿ ನೀವು ಫೋಟೋದಲ್ಲಿ ನೋಡಿ, ಕಣ್ಮಕ್ಕಿ ಶ್ರೀಗಳಿಂದ ಒಂದು ಆಶೀರ್ವಾದನೂ ಪಡೆದಂಥ ವ್ಯಕ್ತಿ ಈತ. ಪ್ರಾಯಶಃ ನಿರಂತರವಾಗಿ ಯಾರೇ ಆಚಾರವಂತರಿರಲಿ ಪೂಜಾವಂತರಿರಲಿ ತಾನೂ ಸಹ ಪೂಜಾವಂತನಾಗಿ ಭಕ್ತನಾಗಿದ್ದರೂ ಸಹ ಪೂಜಾವಂತನಾಗಿ ಆಚಾರವಂತನಾಗಿ ಬೆಳೆದು ಅಲ್ಲಿ ಸೇವೆ ಮಾಡ್ತಾ ಹೋಗ್ತಾ ಇದ್ದಾನೆ.